ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಸಂಗೀತ ಮಂಜುನಾಥ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬನ್ನಿ, ನಾವಿವತ್ತು ಮಾಡ್ತಿರೋದು ಬೋಟಿ ಮಸಾಲ. ಸೊ ಅದರ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಬೋಟಿ, ಖಾರ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದು, ಕೊತ್ತಂಬರಿ ಸಣ್ಣದಾಗಿ, ದೆನ್ ಕ್ಯಾರೆಟ್ ತುರ್ಕೊಂಡಿದ್ದೀವಿ, ಟೊಮ್ಯಾಟೊ ಕೂಡ ಸಣ್ಣದಾಗಿ ಹೆಚ್ಕೊಂಡಿರೋದ್ದೀವಿ, ಆಮೇಲೆ ಖಾರ, ಉಪ್ಪು, ಪೆಪ್ಪರ್, ದೆನ್ ಖಾರದ ಪುಡಿ. ಸೊ ಫಸ್ಟ್ ಇವಾಗ ಬೋಟಿನ ಫ್ರೈ ಮಾಡ್ಕೊಂಬಿಡೋಣ. ಪ್ಯಾನ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋಣ. ಫಸ್ಟು ಎಣ್ಣೆ ಬಿಸಿಯಾಗಿದೆ ಅಂತ ಗೊತ್ತಾದಮೇಲೆ ನೋಡಿಕೊಂಡು ಬೋಟಿ ಹಾಕೋಣ. ಬೋಟಿ ಫ್ರೈ ಆದಮೇಲೆ ಬೋಟಿನ ತೆಗ್ದು ಸೈಡಿಗೆ ಇಟ್ಕೊಳ್ಳೋಣ. ಎಣ್ಣೆ ನಾವು ಚೆನ್ನಾಗಿ ಬಿಸಿಯಾದ ಮೇಲೆ ಬೋಟಿ ಹಾಕಬೇಕಾಗತ್ತೆ, ಇಲ್ಲಾಂದರೆ ಬೋಟಿ ಚೆನ್ನಾಗಿ ಉಬ್ಬಲ್ಲ, ಎಲ್ಲ ಗಟ್ಟಿ ಗಟ್ಟಿ ಆಗಿಬಿಡತ್ತೆ. ಆಮೇಲೆ ನಾವು ಏನೇನು ತೊಗೊಂಡಿದ್ವಿ ತರಕಾರಿ, ಕ್ಯಾರೆಟು, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮನೇಲಿರೋ ತರಕಾರಿನೇ ತೊಗೊಂಡು ಮಾಡ್ಕೋಬೋದಾಗಿರುತ್ತೆ. ಇವಾಗ ಎಕ್ಸಾಮ್ ಟೈಮ್ ಬೇರೆ ಅದಾಗಿಂದ ಮಕ್ಕಳು ಎಕ್ಸಾಮ್ ಎಲ್ಲ ಬರೆದು ಮನೆಗೆ ಬಂದ ತಕ್ಷಣ ಏನಾದರೂ ಚಟ್ಪಟಾಗಿ ಏನಾದರೂ ಕೇಳ್ತಾರೆ, ಅಮ್ಮ ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ. ಸೊ ಇದು ಅದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ, ಸಕ್ಕತ್ತಾಗಿ. ನೆಕ್ಸ್ಟ್ ನಾವು ಇದಕ್ಕೆ ಉಪ್ಪು, ಖಾರ, ಪೆಪ್ಪರ್ ಎಲ್ಲ ಹಾಕ್ಕೊಂಡಿದ್ದೀವಿ. ನಮ್ಮ ಟೇಸ್ಟ್ಗೆ ಹೆಂಗೆ ಅನುಕೂಲವಾಗುತ್ತೆ ನಾವು ಹಂಗೆ ಹಾಕ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಬೇಡ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಇಲ್ಲ ಅಂತ ಅಂದರೆ ಆಮ್ಚೂರು ಪೌಡರ್, ನಾವು ಲೆಮನ್ ಕೂಡ ಹಾಕ್ಕೊಂಡಿದ್ದೀವಿ ಹುಳಿಗೆ. ಚಾಟ್ ಮಸಾಲನೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸೈಡಲ್ಲಿ ಇಟ್ಕೊಳ್ಳೋಣ. ಇದರಲ್ಲೆಲ್ಲ ತರಕಾರಿನೂ ಎಲ್ಲ ಇರುತ್ತೆ ಅಲ್ವಾ, ಸೊ ಮಕ್ಕಳಿಗೆ ಒಳ್ಳೆಯದೊಂದು ಸ್ನ್ಯಾಕ್ಸ್ ಆಗುತ್ತೆ. ಆಮೇಲೆ ಬೋಟಿನ ಇಟ್ಕೊಂಡಿದ್ವಲ್ಲ, ಅದೆಲ್ಲ ತಣ್ಣಗಾದ್ಮೇಲೆ ಈ ಥರ ಮಧ್ಯದಲ್ಲಿ ಪೀಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡ್ಕೊಂಡು ಮಸಾಲನ ತೊಗೊಂಡು ನಿಧಾನ ನೀಟಾಗಿ ಮಧ್ಯದಲ್ಲಿ ತುಂಬಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಬೋಟಿ ಪುಡಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದರಲ್ಲೆಲ್ಲ ಹಸಿ ತರಕಾರಿ ಇರೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಈ ಥರ ಗರಿ ಗರಿಯಾಗಿ ಚಿಪ್ಸ್ ಥರ ಇರೋದ್ರಿಂದ ಮಕ್ಕಳು ಇಷ್ಟನೂ ಕೂಡ ಪಡ್ತಾರೆ. ಬರೀ ತರಕಾರಿ ಅಂತ ಅಂದರೆ ಯಾರೂ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಸಂಜೆ ಹೊತ್ತು. ಇದೇ ಥರ ಸೇಮ್ ನೀವು ನಿಪ್ಪಟ್ಟು ಮಸಾಲ ಕೂಡ ಮಾಡ್ಕೋಬೋದು. ಸೇಮ್ ಮಸಾಲ, ಬಟ್ ನಿಪ್ಪಟ್ಟಿಗೆ ಹಾಕಿ ಮೇಲ್ಗಡೆ ಹಾಕಿ ಕೊಡ್ಬೋದು. ನೋಡಿ, ನಮ್ಮ ಬೋಟಿ ಮಸಾಲ ರೆಡಿಯಾಗಿದೆ. ಇದಕ್ಕೆ ಬೇಕಿದ್ದರೆ ನೀವು ಕಟಾಮಿಟ್ಟ ಚಟ್ನಿ ಕೂಡ ಮಾಡ್ಕೋಬೋದು, ಇಲ್ಲ ಪುದೀನ ಚಟ್ನಿ ಕೂಡ ಮಾಡ್ಕೋಬೋದು. ಬಿಸಿ ಬಿಸಿಯಾದ ಕಾಫಿಯೊಂದಿಗೆ ಈ ಸ್ನ್ಯಾಕ್ಸ್ ಪಟ್ ಅಂತ ರೆಡಿ ಆಗುತ್ತೆ. ಥ್ಯಾಂಕ್ ಯು.